ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇದು ಬಂದು ಸ್ಯಾಟರ್ಡೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಎಲ್ಗೋ ರೆಡಿ ಆಗಿದ್ದೀವಿ ಅಂತ ಯೋಚನೆ ಮಾಡ್ತಾ ಇರ್ಬೋದು. ಹೌದು, ನಮ್ಮ ಮನೆಯವರ ಫ್ರೆಂಡ್ ಅವರ ಏರಿಯಾಗೆ ನಮಗೆ ಕರೆದಿದ್ದಾರೆ. ಸೊ ಯಾಕಂದರೆ ಅವರು ಏರಿಯಾದಲ್ಲಿ ಗಣೇಶ ಕೂರಿಸಿದ್ರಂತೆ. ಸೊ ಅದಕ್ಕೋಸ್ಕರ ಇನ್ವೈಟ್ ಮಾಡಿದ್ರು. ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಬೇಗನೆ ಬಂದಿದ್ರು. ಸೊ ರೆಡಿ ಆಗಿಬಿಟ್ಟು ಹೊರಟಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಸಿಂಪಲ್ ಆಗಿ ಒಂದು ಟಾಪ್ ಹಾಕೊಂಡಿದ್ದೆ. ಸೊ ಅದು ಹಾಕೊಂಡೇ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಆ ಗ್ರೀನ್ ಕಲರ್ ಟಾಪ್ನ ಹಾಕೊಂಡು ಸೊ ಯಾವ ರೀತಿ ಕಾಣಿಸ್ತಿದೆ ಅಂತ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಆಮೇಲೆ ನಮ್ಮ ಮನೆಯವ್ರು ಕೂಡ ರೆಡಿಯಾಗಿದ್ದರು. ಅಲ್ಲಿಂದ ಹೊರಟ್ವಿ. ನಮ್ಮ ಏರಿಯಾ ಪಕ್ಕದ ಏರಿಯಲ್ಲೇ ಇದ್ದಿದ್ದು. ಆ್ಯಕ್ಚುಲಿ ನಮಗೆ ಯಲಹಂಕ ಹತ್ತಿರ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಯಲಹಂಕ ಹತ್ರನೇ ಅದಕ್ಕೋಸ್ಕರನೇ ಹೊರಟಿದ್ವಿ. ನೀವು ನೋಡ್ತಾ ಇರ್ಬೋದು, ಸಂಜೆ ಒಂದು 7:30 ಆಗೋಗಿತ್ತು ನಾವು ಮನೆ ಬಿಡೋ ಅಷ್ಟರಲ್ಲಿ. ಸೊ ಆವಾಗ ಹೊರಟಿದ್ದೀವಿ. ನನ್ನ ಮಗನೂ ಸೈಲೆಂಟಾಗಿ ಇದ್ದ, ಏನೋ ಹಠ ಏನೂ ಮಾಡಲಿಲ್ಲ. ಸೊ ಬಟ್ ಒಂದು ಸ್ವಲ್ಪ ಮೋಡವಾಗಿತ್ತು, ಮಳೆ ಬರೋ ಥರ ಅನ್ನಿಸ್ತಾ ಇತ್ತು. ಬಟ್ ಮಳೆ ಬರಲಿಲ್ಲ ಆ್ಯಕ್ಚುಲಿ. ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಕೂಡ ಇನ್ವೈಟ್ ಮಾಡಿದರು ನಮ್ಮನ್ನು. ಸೊ ಒಂದ್ಸಲನೂ ಹೋಗಿರಲಿಲ್ಲ, ತುಂಬ ದಿವಸಗಳೇ ಆಗಿತ್ತು ಹೋಗಬೇಕು ಅಂತ. ಸೊ ಅವರು ಫ್ರೆಂಡ್ಸ್ ಸಿಕ್ಕಿದಾಗೆಲ್ಲ ನಮ್ಮ ಮನೆಗೆ ಬಂದಿಲ್ಲ ಅಂತ ಇದು ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ಅವ್ರ ಫ್ರೆಂಡ್ ಮನೆಗೂ ಹೋಗಿ ಬರ್ಬೋದು, ಯಾಕಂದರೆ ಅದೇ ಏರಿಯಾ ಅಂತ ಹೇಳಿಬಿಟ್ಟು ಹೊರಟಿದ್ವಿ. ಅಲ್ಲಿ ಹೋಗೋಷ್ಟರಲ್ಲಿ ನೋಡಿ ದೇವ್ರ ದರ್ಶನ ಕೂಡ ಆಯಿತು. ನಮ್ಮ ಮನೆಯವ್ರ ಫ್ರೆಂಡು ನಮ್ಮ ಮನೆಯವರೆಲ್ಲ ನಿಂತು ಮಾತಾಡ್ತಾಯಿದ್ರು. ಸೊ ಅವ್ರ ಏರಿಯಲ್ಲಿ ಗಣೇಶ ಕೂರಿಸಿದ್ರು. ಸೊ ಅಲ್ಲೇ ಇದ್ವಿ ನಾವು. ನನ್ನ ಮಗ ನೋಡಿ ಅಲ್ಲಿ ಹಠ ಮಾಡಿ ಏರೋಪ್ಲೇನ್ ಕೂಡ ಈಸ್ಕೊಂಡಾಯಿತು. ಅದಾದಮೇಲೆ ನಾವು ಹಿಂತಿರುಗಿ ಹೊರಟಿ ಬಂದ್ವಿ. ಆಂಬೂರ್ ಹಾಟ್ ದಮ್ ಬಿರಿಯಾನಿಗೆ ಬಂದ್ವಿ. ಸೊ ನಮ್ಮ ಏರಿಯಲ್ಲೇ ಇರೋದು, ಅಲ್ಲಿಗೆ ಬಂದ್ವಿ. ಸೊ ಅಡುಗೆ ಏನೂ ಮಾಡಿರಲಿಲ್ಲ ನಾನು. ಸೊ ಅದಕ್ಕೋಸ್ಕರನೇ ಹೋಟ್ಲಲ್ಲೇ ತಿಂದ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಹೋಟೆಲ್ಗೆ ಬಂದ್ವಿ. ನನ್ನ ಮಗ ಎಕ್ಸೈಟ್ ಆಗಿದ್ದ ಊಟ ಮಾಡೋದಕ್ಕೆ. ಮಮ್ಮಿ ಪೀಸು ಅಂತ ಹೇಳ್ತಾ ಇದ್ದ. ಸೊ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಬಿರಿಯಾನಿ, ಹಾಗೆ ರೋಟಿ, ಎಗ್ ಕರಿ, ಮತ್ತು ನನ್ನ ಮಗನಿಗೆ ಲಾಲಿಪಾಪ್ ಕೂಡ ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು ನಾವು ಮತ್ತೆ ವಾಪಸ್ ಮನೆಗೆ ಬರ್ತಾಯಿದ್ದೀವಿ. ನೀವು ನೋಡ್ತಾ ಇರ್ಬೋದು, ನಾವು ನಮ್ಮ ಗಾಡಿಯಲ್ಲೇ ಹೋಗಿದ್ದು. ಸೊ 2 ವೀಲರಲ್ಲೇ ಹೋಗಿದ್ವಿ. ಹೇಗೋ ಹತ್ತಿರ ಅಲ್ವಾ, 2 ವೀಲರಲ್ಲೇ ನನ್ನ ಮಗ ಕೂಡ ಹೋಗೋದಕ್ಕೆ ಇಷ್ಟಪಡ್ತಾನೆ. ಸೊ ಅದಕ್ಕೋಸ್ಕರನೇ 2 ವೀಲರಲ್ಲೇ ಹೋಗಿದ್ವಿ. ಸೊ ಮನೆಗೆ ಬರೋಷ್ಟರಲ್ಲಿ ಟೈಮ್ ಬಂದು ಒಂದು 10:30 10:45 ಆ ಥರ ಆಗೋಗಿತ್ತು. ಟೈಮ್ ಕೂಡ ತುಂಬಾ ಹೋಗಿತ್ತು, ಯಾಕಂದರೆ ಫ್ರೆಂಡ್ ಮನೆಗೆಲ್ಲ ಹೋಗಿದ್ವಿ. ಬಟ್ ಅಲ್ಲಿ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರನೇ ತೊಗೊಂಡಿಲ್ಲ. ಬರೀ ಅಲ್ಲಿ ಗಣೇಶ ಹತ್ರ ಮಾತ್ರ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ. ಇನ್ನು ಅವರೆಲ್ಲ ಮಾತಾಡ್ತಾ ಇದ್ರು ಅಲ್ಲಿ. ನಮ್ಮ ಮನೆಯವರ ನಮ್ಮ ಹಸ್ಬೆಂಡ್ ಮೇಡಮ್ ಅವರೆಲ್ಲ ಅವ್ರ ಮನೆಗೂ ಕೂಡ ಇನ್ವೈಟ್ ಮಾಡಿದ್ರು. ಸೊ 2 ಮನೆಗೆ, ನಮ್ಮ ಮನೆಯವರ 2 ಫ್ರೆಂಡ್ಸ್ ಮನೆಗೂ ಅಲ್ಲೇ ಅಕ್ಕಪಕ್ಕ ಇರೋದು. ಸೊ ಅದಕ್ಕೋಸ್ಕರನೇ ಅಲ್ಲೆಲ್ಲ ಹೋದೆ. ನನ್ನ ಮಗ ಊಟ ತಿಂದ್ಬಿಟ್ಟು ನೋಡಿ ಗಾಡಿಯಲ್ಲೇ ಸುಮ್ಮನೆ ಹೇಗೆ ಮಲ್ಕೊಂಡಿದ್ದ ಅಂತ. ಸೊ ಅದಾದಮೇಲೆ ಮನೆಗೆ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅದಾದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇ ಸಂಡೇ. ಸೊ ಸಂಡೇ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಬೆಳಗ್ಗೆಯಿಂದನೂ ವ್ಲಾಗ್ ಮಾಡಿರಲಿಲ್ಲ, ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರನೇ ರೆಸ್ಟ್ ಮಾಡ್ತಾಯಿದ್ವಿ. ನನ್ನ ಮಗ ಕೂಡ ಮಲ್ಕೊಂಡಿದ್ದು ಹಠ ಮಾಡ್ತಾಯಿದ್ದ. ಸೊ ನನಗೆ ಅದು ಕೊಡು ಇದು ಕೊಡು ಅಂತ. ಯೂಶ್ವಲಿ ಚಿಕ್ಕ ಮಕ್ಕಳೆಲ್ಲ ಹಾಗೆ ಅಲ್ವಾ, ಮಲಗಿದ್ಮೇಲೆ ತುಂಬಾ ಹಠ ಮಾಡ್ತಾರೆ. ಸೊ ಆ ಥರನೇ ನನ್ನ ಮಗ ಕೂಡ ಹಠ ಮಾಡ್ತಾಯಿದ್ದ. ಸೊ ಬನ್ನಿ ಇವತ್ತು ಏನು ಅಡುಗೆ ಮಾಡೋದು, ಸಂಡೇ ಅಲ್ವಾ. ಸೊ ನಾನ್ ವೆಜ್ ಏನೂ ತಂದಿರಲಿಲ್ಲ. ಸ್ಯಾಟರ್ಡೆ ಎಲ್ಲ ನಾನ್ ವೆಜ್ಜೇ ತಿಂದಿದ್ವಿ. ಸೊ ಅದಕ್ಕೋಸ್ಕರನೇ ದೋಸೆಗೆ ಬೇರೆ ನೆನೆ ಹಾಕಿದ್ದೆ, ಅದು ಕೂಡ ರುಬ್ಸ್ಕೊಂಡು ಬರಬೇಕಾಗಿತ್ತು. ಆಮೇಲೆ ಜೋಳ ಇತ್ತು. ಸೊ ನನ್ನ ಮಗನಿಗೆ ಜೋಳ ಅಂದರೆ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರನೇ ಜೋಳ ಬೇಯಕ್ಕಂತ ಇಟ್ಕೊಂಡೆ. ಅದಾದಮೇಲೆ ಏನು ಅಡುಗೆ ಮಾಡೋದು ಅಂತ ಅಂದ್ಕೊಂಡು ನಾನ್ ವೆಜ್ ಬದಲು ಪನ್ನೀರ್ ಇಸ್ಕೊಂಡು ಬಂದಿದ್ದೆ ನಾವು ಡಿಮಾರ್ಟಿಗೆ ಹೋದಾಗ. ಸೊ ಪನ್ನೀರೇ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರು ಮತ್ತು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಪನ್ನೀರನ್ನ ಕಟ್ ಮಾಡ್ತಾಯಿದ್ದೀನಿ. ಅದು ಫ್ರೀಝರಲ್ಲಿ ಇಕ್ಕಿದ್ನಲ್ವ, ಸೊ ಅದು ಕಟ್ಟೇ ಆಗ್ತಾಯಿರಲಿಲ್ಲ ಎಷ್ಟೊತ್ತಾದ್ರೂ. ಅದಾದಮೇಲೆ ನಾನೊಂದು 15 to 20 ಮಿನಿಟ್ಸ್ ವೆಯ್ಟ್ ಆದಮೇಲೆ ನಾನು ಪನ್ನೀರನ್ನ ಕಟ್ ಮಾಡಿದ್ದು. ನೀವು ನೋಡ್ತಾ ಇರ್ಬೋದು, ಕಟ್ ಮಾಡ್ತಾಯಿದ್ದೀನಿ ಬಟ್ ಅದು ಕಟ್ಟೇ ಆಗ್ತಾಯಿರಲಿಲ್ಲ. ಸಖತ್ತು ಇದಾಗ್ತಾಯಿತ್ತು, ಇರಿಟೇಟ್ ಆಗ್ತಾಯಿತ್ತು. ಸೊ ಅದಾದಮೇಲೆ ಜೋಳ ಎಲ್ಲ ಬೇಯಿಸಿ ಜೋಳ ಎಲ್ಲ ತಿಂದಾದಮೇಲೆ ಪನ್ನೀರನ್ನ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಸೊ ಅದಕ್ಕೆ ಬರೀ ಈರುಳ್ಳಿ ಟೊಮೊಟೊನ ಗ್ರೈಂಡ್ ಮಾಡ್ಕೊಂಡಿದ್ದೆ. ಸೊ ಅಷ್ಟೇ, ಚಕ್ಕೆ ಲವಂಗ ಮಾತ್ರ ತೊಗೊಂಡಿದ್ದೆ. ಆಮೇಲೆ ಈರುಳ್ಳಿ ಒಂದು ಸಣ್ಣದಾಗೆ ಹೆಚ್ಕೊಂಡಿದ್ದೆ.
ಆಮೇಲೆ ಟೊಮೊಟೊ ಗ್ರೈಂಡ್ ಮಾಡ್ಕೊಂಡಿದ್ನಲ್ವ, ಒಂದೇ ಒಂದು ಮೆಣಸಿನ್ಕಾಯಿ, ಉಪ್ಪು, ಖಾರ, ಚಿಕನ್ ಮಸಾಲ ಹಾಗೆ ಧನಿಯಾ ಪುಡಿ ಇಷ್ಟನ್ನು ಯೂಸ್ ಮಾಡಿಕೊಂಡು ಸೊ ಸಿಂಪಲಾಗಿ ಒಂದು ಪನ್ನೀರ್ ಗ್ರೇವಿನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ಎಲ್ಲನೂ. ಸೊ ಪನ್ನೀರ್ ಕಟ್ ಮಾಡೋದಕ್ಕೆ ಲೇಟ್ ಆಯ್ತಲ್ವಾ, ಸೊ ಅದಕ್ಕೋಸ್ಕರನೇ ಇದು ಮಾಡಿದೆ. ನನ್ನ ಮಗ ಆರಾಮಾಗಿ ನೋಡಿ ಅಲ್ಲಿ ಹಿಂದೆ ಆಟ ಆಡ್ತಾಯಿದ್ದ, ಒಬ್ಬನೇ ಇದ್ರೂ ಆಟ ಆಡ್ತಾನೆ, ಇಲ್ಲಾಂದ್ರೂ ಟಿ ವಿ ನೋಡ್ಕೊಂಡಿರ್ತಾನೆ. ಸೊ ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಅರಿಶಿನ ಹಾಗೆ ಚಿಕನ್ ಮಸಾಲ, ಒಂದು ಚಕ್ಕೆ ಅಷ್ಟು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ನಾನು ಚಿಕ್ಕದಾಗಿ ಚಾಪ್ ಮಾಡಿಸ್ಕೊಂಡಿದ್ದೆ ಆನಿಯನ್ನ. ಸೊ 2 ಆನಿಯನ್ ತೊಗೊಂಡಿದ್ದೆ, ಸ್ವಲ್ಪ ಆನಿಯನ್ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ 2 ಆನಿಯನ್ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಕ್ಲಾರಿಟಿ ಒಂದು ಸ್ವಲ್ಪ ಇದಾಗ್ತಾಯಿತ್ತು, ಸೊ ಅದಕ್ಕೋಸ್ಕರ ಮತ್ತೆ ಕ್ಯಾಮ್ರಾನ ಕಟ್ ಮಾಡ್ತಾಯಿದ್ದೆ. ಯಾಕಂದರೆ ನಾನೇ ವಿಡಿಯೋ ಮಾಡಿ ನಾನೇ ಎಡಿಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಾದಮೇಲೆ ಟೊಮೊಟೊ ಪೇಸ್ಟ್ನ ಹಾಕೋತಾ ಇದ್ದೀನಿ. ಅದಾದಮೇಲೆ ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಕೂಡ ಒಗ್ಗರಣೆ ಹಾಕ್ಕೊಂಡೆ. ಅದೆಲ್ಲ ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಮಸಾಲೆ ಎಲ್ಲ ಹಾಕ್ಕೊಂಡೆ. ಅದಾದಮೇಲೆ ನಾನು ಲಾಸ್ಟಲ್ಲಿ ಪನ್ನೀರ್ ಹಾಕಿ ಒಂದು 2 ಮಿನಿಟ್ಸ್ 2 to 3 ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದು. ಸೊ ಅದಾದಮೇಲೆ ತುಂಬ ಚೆನ್ನಾಗಾಗಿತ್ತು ಪನ್ನೀರು. ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡೆ, ಸೊ ಅದಾದಮೇಲೆ ಇನ್ನೊಂದು ದಿವಸ ಯಾವುದಾದ್ರೂ ಮಾಡುವಾಗ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಟೈಮ್ ಬೇರೆ ಆಗೋಗಿತ್ತು. ದೋಸೆ ಹಿಟ್ಟು ಕೂಡ ರುಬ್ಸ್ಕೊಂಡು ಬರಬೇಕಾಗಿತ್ತು, ಅದಕ್ಕೋಸ್ಕರನೇ ನಾನು ಕ್ಲಿಪ್ಪಿಂಗ್ನ ಮಾಡಿಲ್ಲ. ಯಾಕಂದರೆ ಸಪ್ರೇಟಾಗಿ ಪನ್ನೀರ್ ಗ್ರೇವಿ ಮಾಡೋವಾಗ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಅಷ್ಟರಲ್ಲಿ ನೋಡಿ ನನ್ನ ಮಗ ಕೂಡ ಮತ್ತೆ ಗನ್ ತೊಗೊಂಡು ಅದನ್ನು ಪ್ರೆಸ್ ಮಾಡಿಕೊಡು ಅಂತ ಬಂದ. ಸೊ ಪ್ರೆಸ್ ಮಾಡಿಕೊಟ್ಟೆ. ಅವ್ನು ನೋಡಿ ಆಟ ಆಡಿಕೊಂಡು ಒಬ್ಬನೇ ಇದ್ರೂ ಆಟ ಆಡ್ತಾನೆ, ಪರವಾಗಿಲ್ಲ. ಸೊ ಅವನಿಗೆ ಹಠ ಮಾಡ್ತಾನೆ ಒಂದೊಂದು ಸಲ. ಸೊ ಅವ್ರ ಅಪ್ಪ ಕೂಡ ಬಂದಿರಲಿಲ್ಲ, ಪರವಾಗಿಲ್ಲ, ನನ್ನ ಮಗ ಚೆನ್ನಾಗಿ ಆಟ ಆಡ್ತಾಯಿದ್ದ. ಅದಾದಮೇಲೆ ನೋಡಿ ಪನ್ನೀರ್ ಗ್ರೇವಿ ಕೂಡ ರೆಡಿ ಆಯಿತು. ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಡಿದ್ದೆ. ಸರಿ ಇನ್ನೇನು ಚಪಾತಿ ಕೂಡ ಮಾಡಿಬಿಡೋಣ, ಮತ್ತೆ ಯಾವಾಗ ಟೈಮ್ ಆಗುತ್ತೆ. ಆಲ್ರೆಡಿ 8 ಗಂಟೆ ಆಗೋಗಿತ್ತು ಚಪಾತಿ ಮಾಡೋಷ್ಟರಲ್ಲಿ ಕೂಡ. ನನ್ನ ಮಗ ಕೂಡ ಏನಿದ್ರೂ ಊಟ ಮಾಡ್ತಾನೆ, ಬಟ್ ಯಾಕೋ ಗೊತ್ತಿಲ್ಲ ದೋಸೆ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಅದಾದಮೇಲೆ ದೋಸೆ ಬದಲು ಚಪಾತಿನೇ ಅವನಿಗೆ ಏನೋ ಒಂದು ನೆನೆಸಿ ಚಪಾತಿನೇ ತಿನ್ನೋಕ್ಕೆ ಕೊಟ್ಟೆ. ಸೊ ಚಪಾತಿ ಸಾಸ್ ತಿಂದ ಅವನು. ನೋಡ್ತಾ ಇರ್ಬೋದು, ಚಪಾತಿ ಕೂಡ ನಾನು ಆ್ಯಂಗಲ್ ಶೇಪಲ್ಲಿ ಮಾಡ್ತೀನಿ, ಟ್ರಯಾಂಗಲ್ ಶೇಪಲ್ಲಿ. ಫಸ್ಟು ರೌಂಡಾಗಿ ಲಟ್ಟಿಸ್ಕೊತೀನಿ, ಅದಾದಮೇಲೆ ಆಯಿಲ್ ಹಾಕ್ಕೊತೀನಿ. ಅದಕ್ಕೆ ಆಯಿಲ್ ಹಾಕ್ಕೊಂಡು ಟ್ರಯಾಂಗಲ್ ಶೇಪಲ್ಲಿ ಮಡ್ಚ್ಕೊತೀನಿ. ನೀವು ನೋಡ್ತಾ ಇರ್ಬೋದು, ಈಗ ಆಯಿಲ್ ಹಾಕ್ಕೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಆ ಥರ ಮಾಡಿಕೊಂಡು ಲಟ್ಟಿಸ್ಕೊತೀನಿ. ಆವಾಗ ಚಪಾತಿ ಸಾಫ್ಟಾಗಿ ಮತ್ತು ತುಂಬ ಚೆನ್ನಾಗಿ ಚಪಾತಿ ಬರುತ್ತೆ. ಸೊ ಗಟ್ಟಿಯಾಗಲ್ಲ ಮತ್ತು ಗರಿ ಆ ಥರ ಆಗೋಲ್ಲ, ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ಕೂಡ. ಸೊ ಮಕ್ಕಳು, ನಾವು ಎಲ್ಲರೂ ಕೂಡ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಸೊ ಯಾವಾಗಲೂ ಜಾಸ್ತಿ ಟ್ರಯಾಂಗಲ್ ಶೇಪಲ್ಲೇ ಚಪಾತಿ ಮಾಡಿ ರೂಢಿ. ಸೊ ಯಾವಾಗಲೂ ಟ್ರಯಾಂಗಲ್ ಶೇಪಲ್ಲೇ ಚಪಾತಿ, ಏನಾದರೂ ಅಕಸ್ಮಾತ್ ಟೈಮ್ ಇಲ್ಲ ಆ ಥರ ಅಂದರೆ ಮಾತ್ರನೇ ನಾನು ರೌಂಡ್ ಶೇಪಲ್ಲಿ ಚಪಾತಿನ ಮಾಡ್ತೀನಿ. ಸೊ ಚಪಾತಿ ಕೂಡ ರೆಡಿ ಆಯಿತು. ನಮ್ಮ ಮನೆಯವ್ರು ಕೂಡ ಇನ್ನೂ ಬಂದಿರಲಿಲ್ಲ ಆಫೀಸಿಂದ, ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ರಂತೆ. ಸೊ ಚಪಾತಿ ಕೂಡ ರೆಡಿ ಆಯಿತು. ಅವಾಗೆ ಒಂದು 5 to 6 ಚಪಾತಿ ಮಾಡಿದ್ರೆ ಸಾಕಾಗುತ್ತೆ ನಮ್ಮ ಮನೆಯಲ್ಲಿ. ಸೊ ಚಪಾತಿ ಕೂಡ ಮಾಡಾಯಿತು. ಅದಾದಮೇಲೆ ಹಾಗೆ ಸ್ಲ್ಯಾಬ್ ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಸೊ ನೈಟ್ ಮಾಡಿದರೆ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡ್ಬಿಡ್ತೀನಿ, ಬೆಳಗ್ಗೆಗೆ ಏನೂ ಇಟ್ಕೊಳ್ಳಲ್ಲ ನಾನು. ಸೊ ಅದು ಚಪಾತಿ ಕೂಡ ಬೇಯಿಸಾದ್ಮೇಲೆ ನಾನು ಸ್ವಲ್ಪ ಪಾತ್ರೆಗಳಿತ್ತು, ಸೊ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಚಪಾತಿ ಎಲ್ಲ ಮಾಡಾದ್ಮೇಲೆ ಪಾತ್ರೆನೂ ಕೂಡ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಮಗ ಆಟ ಆಡ್ತಾಯಿದ್ದ. ಸೊ ಅದಾದಮೇಲೆ ನಾವೇ ದೋಸೆ ಹಿಟ್ಟನ್ನ ರುಬ್ಬಿಸ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ತಾ ಇರ್ಬೋದು, ಆ ದೋಸೆ ಹಿಟ್ಟಿಗೆ ನೆನೆ ಹಾಕಿದ್ನಲ್ವ, ಸ್ವಲ್ಪ ಅವಲಕ್ಕಿ ಒಂದು 5 o'clock ಹಾಗೆ ಹಾಕಿದ್ದೆ. ಸೊ ಅದಕ್ಕೋಸ್ಕರನೇ ಅವಲಕ್ಕಿ ಕೂಡ ಹಾಕ್ಕೊಂಡಾಯಿತು. ನನ್ನ ಮಗ ಮತ್ತು ಆ ಪಕ್ಕದ ಮನೆ ಹುಡುಗ ಯಾವ ರೀತಿ ಆಟ ಆಡ್ತಾಯಿದ್ದಾರೆ ಅಂತ ನೀವು ಒಂದು ಸ್ವಲ್ಪ ಹೊತ್ತು ನೋಡಿ ನನ್ನ ಕ್ಲಿಪ್ಪಿಂಗ್ನ ಹಾಕ್ತಾಯಿದ್ದೀನಿ.
ಸೊ ನೋಡಿದ್ರಲ್ವ ಯಾವ ರೀತಿ ಆಟ ಆಡ್ತಾ ಇದ್ರು ಅಂತ. ಸೊ ದೋಸೆ ಹಿಟ್ಟು ಕೂಡ ರುಬ್ಸ್ಕೊಂಡು ಮತ್ತೆ ವಾಪಸ್ ನಡ್ಕೊಂಡೇ ಹೋಗಿದ್ವಿ. ಆ ಮನೆ ಹತ್ರನೇ, ನೆಕ್ಸ್ಟ್ ರೋಡಲ್ಲೇ ಅಷ್ಟೇನೆ. ಸೊ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗ ನೋಡಿ ಯಾವ ರೀತಿ ಒಬ್ಬಂಟಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಸೊ ತುಂಬ ಧೈರ್ಯ ನನ್ನ ಮಗನಿಗೆ. ಸೊ ಅದಕ್ಕೋಸ್ಕರನೇ ನೋಡಿ ನಾನು ಕರಿತಾ ಇದ್ರೂ ಹಾಗೆ ಹೋಗ್ತಾ ಇದ್ದಾನೆ. ಸೊ ಅದಾದಮೇಲೆ ನೋಡಿ ಹೋಗ್ತಾ ಇದ್ದಾನೆ, ಯಾವ ರೀತಿ ಹೋಗ್ತಾ ಇದ್ದಾನೆ ಅಂತ. ಸೊ ನಾನು ಕರೆದಾಗೆಲ್ಲ ಸ್ಟಾಪ್ ಆಗ್ತಾ ಇದ್ದ. ಸೊ ಗಾಡಿ ಏನಾದರೂ ಬಂದಿದ ತಕ್ಷಣ ನನ್ನನ್ನೇ ಹಿಡ್ಕೋತಾ ಇದ್ದ. ಅದಾದಮೇಲೆ ನೋಡಿ ಅವ್ನ ಶ್ಯಾಡೋನ ನೋಡ್ಕೊಂಬಿಟ್ಟು ಅವನು ವಾಕ್ ಮಾಡ್ತಾ ಇದ್ದ. ಅದೇನೋ ಒಂಥರ ಹೊಸದಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಮಂಡೇ ಮಾರ್ನಿಂಗ್. ಸೊ ಕಾಫಿ ಮಾಡ್ತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣವೇ. ಕಾಫಿ ಕೂಡ ರೆಡಿ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನಾನು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ನನಗೆ ಕಂಪಲ್ಸರಿ, ಕಾಫಿ ಆರ್ ಟೀ ಯಾವುದಾದ್ರೂ ಒಂದು. ಸೊ ನನ್ನ ಮಗ ಕೂಡ ಎದ್ಬಿಟ್ಟಿದ್ದ. ಅಷ್ಟೊತ್ತಲ್ಲಿ ದೋಸೆಗೆ ನೆನೆ ಹಾಕಿದ್ನಲ್ವ. ಸೊ ಇವತ್ತು ಬೆಳಗ್ಗೆ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆನೇ ಇಡ್ಲಿ ಮಾಡ್ತಿದ್ದೆ. ನಮ್ಮ ಮನೆಯವರು ನನ್ನ ಮಗ ಇಬ್ಬರು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ರು. ಸೊ ನಾನು ಅವ್ರು ಬರೋಷ್ಟರಲ್ಲಿ ಮನೆಯೆಲ್ಲ ಗುಡಿಸಿ ಒರೆಸಿ ಸೊ ಇಡ್ಲಿ ಮತ್ತು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಇಡ್ಲಿ ಮತ್ತು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೆ. ಸೊ ಇಡ್ಲಿಗೆ ಕಡಲೆಬೇಳೆ ಮತ್ತು ದೋಸೆ ನೆನೆ ಹಾಕೋವಾಗ ಇದು ಕಡಲೆಬೇಳೆ ಮತ್ತು ಏನು ಮೆಂತ್ಯ ಕಾಳನ್ನ ಹಾಕಿರ್ತೇನೆ. ಸೊ ಅದಕ್ಕೆ ಇಡ್ಲಿ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ನಾನು ಈನೋ ಪೌಡರ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಉಪ್ಪನ್ನು ಯೂಸ್ ಮಾಡಿಬಿಟ್ಟು ಇಡ್ಲಿ ಹಾಕ್ತಾಯಿದ್ದೆ. ಸೊ ಸಾಫ್ಟಾಗಿ ಬಂದಿತ್ತು ಇಡ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಸೊ ಸಾಂಬಾರಿಗೆ ಮೈಸೂರು ಬೇಳೆ ಸಾಂಬಾರು ಮಾಡಿದ್ದೆ. ಸೊ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಚೆನ್ನಾಗಿ ಆಗುತ್ತೆ ಇಡ್ಲಿ ಸಾಂಬಾರು. ಸೊ ಅದಕ್ಕೋಸ್ಕರನೇ ಆ ಇಡ್ಲಿ ಕೂಡ ರೆಡಿ ಆಯಿತು. ಸೊ ಇನ್ನೊಂದು ಕಡೆ ಸಾಂಬಾರು ಬೇಯೋದಕ್ಕೆ ಇಕ್ಕಿದ್ದೆ. ಅದಾದಮೇಲೆ ಸೊ ಅವ್ರು ಬರೋಷ್ಟರಲ್ಲಿ ನಾಷ್ಟ ರೆಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮನೆಯೆಲ್ಲ ಬೆಳಗ್ಗೆನೇ ಎದ್ದು ಗುಡಿಸಿ ಮನೆಯೆಲ್ಲ ಒರೆಸಿದ್ದೆ. ಬೆಳಗ್ಗೆನೇ ಇವತ್ತು ಕ್ಲೀನ್ ಮಾಡಿಬಿಟ್ಟಿದ್ದೆ. ಸೊ ಸ್ವಲ್ಪ ಎಡಿಟಿಂಗ್ ಬೇರೆ ಇತ್ತು, ಅದಕ್ಕೋಸ್ಕರನೇ ಎಡಿಟೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಸೊ ಇಡ್ಲಿ ಮಾಡಿದ್ನಲ್ವ, ಸೊ ಇಡ್ಲಿ ಸಾಂಬಾರು ನಾನು ಒಬ್ಬಳೇ ಕೂತು ನಾನು ಇದಾಗಿತ್ತು ನನ್ನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.